ಆಯ್ತು 2,000 ರೂಪಾಯಿ ಕೊಡ್ತಾರೆ. ಅದರಿಂದ ನಿಮ್ ಕುಟುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆಯಾ? 2,000 ರೂಪಾಯಿನಲ್ಲಿ ನಿಮ್ ಕುಟುಂಬದಲ್ಲಿ ಯಾರಿಗೋ ಒಬ್ರಿಗೆ ಕಾಯಿಲೆ ಆಯ್ತು. ಇವತ್ತು ಬೆಳಗ್ಗೆ ತಾನೇ ಇಬ್ರು ನನ್ನ ಹತ್ರ ಬಂದಂತದ್ದು, ಒಂದು ನಾಗಮಂಗಲದ ಕೇಸು, ಇನ್ನೊಂದು ಯಾವ ಸತಿ ಎರಡು ಕಡೆಯಿಂದ ಬಂದಿದ್ರು. 32 ನಾಗಮಂಗಲದ 38 ಲಕ್ಷ ಕಾಯಿಲೆಗೆ ದುಡ್ಡು ಕಟ್ಟಬೇಕು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ. ಇನ್ನೊಂದು ಮಗು ಎಲ್ಲ ಸ್ಕೂಲ್ನ ಒಂದು ಎಕ್ಸ್ಕರ್ಷನ್ಗೆ ಕರ್ಕೊಂಡು ಹೋದಾಗ ಮುರುಡೇಶ್ವರದಲ್ಲಿ ಸಮುದ್ರಕ್ಕೆ ಇಳಿದಾಗ ಆ ಸಮುದ್ರದೊಳಗೆ ಏನೋ ಇದು ವಿಷದ ಮೀನು ಕಚ್ಚಿದೆ. ಮತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರು ಸೇರಿಸಿದ ಮೇಲೆ ಈಗ ಬಲಗೈ ಸಂಪೂರ್ಣವಾಗಿ ಕೊಳೆತೋಗಿದೆ, ಗ್ಯಾಂಗ್ರೀನ್ ಆಗಿ. ಈಗಾಗಲೇ 15 ಲಕ್ಷ ಖರ್ಚು ಮಾಡವ್ರೆ. ಏನಾದರೂ ಇವತ್ತು ಸಾಲ ಮಾಡ್ಕೊಂಡು ಕೂತಿದ್ದೀವಿ, ಏನಾದ್ರು ಉಳಿಸ್ಕೊಡಿ ಅಂತ ಬಂದವ್ರೆ. 35 ಲಕ್ಷ 15 ಲಕ್ಷ ಈ ರೀತಿ ನಿಮ್ಗಳಿಗೆ ಖರ್ಚು ಬಂದಾಗ ಯಾರು ನಿಮ್ ಕುಟುಂಬ ರಕ್ಷಣೆ ಮಾಡ್ತಾರೆ? ಎಲ್ಲಿಂದ ತರ್ತಾರೆ ದುಡ್ಡನ್ನ? ಉಳಿಲಿಕ್ಕೆ ಸಾಧ್ಯವಾ? 2,000 ಕೊಟ್ಟಿದ್ದನ್ನೇ ಬೆನ್ ತಟ್ಕೊತಾರೆ. ನಾನು 2,000 ಅಲ್ಲ 4,000 ಕೊಡ್ತೀನಿ, ಆದ್ರೆ ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸಲ್ಲ. ಸರ್ಕಾರದಲ್ಲಿ ಏನ್ ಮಾಡೋದಕ್ಕೂ ಅವಕಾಶಗಳಿದ್ದಾವೆ. ಆದ್ರೆ ನೀವು ಕಟ್ಟತಕ್ಕಂತ ನಿಮ್ ತೆರಿಗೆ ಹಣ ಲೂಟಿ ಮಾಡದೆ ಪ್ರಾಮಾಣಿಕವಾಗಿ ನಿಮಗೆ ಅದನ್ನ ದಾರಿ ಎರೆದ್ರೆ ಏನ್ ಕಾರ್ಯಕ್ರಮ ಬೇಕಾದ್ರೂ ಸರ್ಕಾರದಲ್ಲಿ ಕೊಡಬಹುದು. ಯಾವ ದೊಡ್ಡ ವಿಷಯ ಅಲ್ಲ. ನಾನು 2006 ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಎಂತೆಂತ ಕೆಲಸ ಮಾಡಿದ್ದೇವೆ. KR-ಪೇಟೆಗೆ ಎಷ್ಟು ಹೈಸ್ಕೂಲ್ ಕೊಟ್ಟು, ಕಾಲೇಜ್ ಕೊಟ್ಟು, ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟೆ, ಎಷ್ಟು ಸಬ್ಸ್ಟೇಷನ್ಗಳು ಕಟ್ಟದು, ಹೇಳ್ತಾ ಹೋದ್ರೆ ಲೆಕ್ಕ ಇಲ್ಲ. ಅದರಿಂದ ಇವತ್ತು ನೀವು ಪ್ರೀತಿಯಿಂದ ಬೆಳೆಸಿದ್ದೀರಿ. ಇವತ್ತು ರಾಜ್ಯದಲ್ಲಿ ಆಡಳಿತ ಅನ್ನೋದೇ ಸತ್ತೋಗಿದೆ. ಇವತ್ತು ನೋಡ್ತಾ ಇದ್ದೀರಿ, ಹಲವಾರು ಕಾಂಟ್ರಾಕ್ಟ್ ಕೆಲಸ ಮಾಡೋರು ಬಿಲ್ ಆಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಬಿಲ್ ಆಗಿಲ್ಲ ಅಂತೇಳಿ ದಯಾಮರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಲವಾರು ವಾಲ್ಮೀಕಿ ನಿಗಮದ್ದೇ ನೋಡಿದ್ರಿ, ಪಾಪ ಆತ್ಮಹತ್ಯೆ ಮಾಡ್ಕೊಂಡ. ಇವತ್ತವರೆಗೆ 80 ಕೋಟಿ ದುಡ್ಡು ಬಂತೋ ಹೋಯ್ತೋ ದೇವರೇ ಕಾಪಾಡಬೇಕು. ಇಂಥ ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ. ಇಂಥ ಆಡಳಿತ ಮಧ್ಯೆ ನಾವು ಇರಬೇಕು, ಬದುಕಬೇಕು. ನಾವು ನಿಮ್ ಜೊತೆ ನೀವು ಬದುಕಬೇಕು, ನಾವು ಬದುಕಬೇಕು. ಇದನ್ನ ನೋಡ್ಕೊಂಡೆ ಬದುಕಬೇಕಾಗಿದೆ. ಅದರಿಂದ ದಯವಿಟ್ಟು ಮಂಜು ಬಗ್ಗೆ ಆಗಲಿ ನಮ್ಮ ಬಗ್ಗೆ ಅನುಮಾನ ಪಡಬೇಡಿ. ನಾವು ಇರೋದೇ ನಮ್ಮ ಹಳ್ಳಿ ಜನಗಳ ಒಂದು ಅಭಿವೃದ್ಧಿಗೋಸ್ಕರವಾಗಿ. ಈಗ ನಮ್ಮ ಶ್ರೀನಿವಾಸ್ ಅವರು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ ಅವರಿಗೆ ಅಂತ ಹೇಳ್ತಾ ಇದ್ರು, ಹಲವಾರು ವರ್ಷಗಳಿಂದ ನೀವು ಪೌತಿ ಖಾತೆಗಳು ಮಾಡಿಸ್ಕೊಂಡಿಲ್ಲ. ಅವರು ಒಳ್ಳೆ ಅಧಿಕಾರಿ ಇದ್ದಾರೆ, ಸರಿಯಾದ ರೀತಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಿದೆ, ತಹಶೀಲ್ದಾರರು ಬಹುಶಃ ಅವ್ರ ಜೊತೆನಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು. ಅವರ ಒಂದು ಹತ್ರಕ್ಕೆ ನಿಮ್ಮ ದಾಖಲೆಗಳು ಸರಿಯಾಗಿ ತೆಗೆದುಕೊಂಡೋಗಿ ಎಲ್ಲಾ ರೀತಿಯಲ್ಲಿ ಏನು ಒಂದು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇನು ನಮಗೇನು ದಿನ ಹೋಗಿ ದುಡ್ಡು ಕೊಟ್ಟು ನಿಂತ್ಕೋಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಶ್ರೀನಿವಾಸ್ ಅವರು. ಅವ್ರನ್ನ ಉಪಯೋಗ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಸಮಸ್ಯೆಗಳು, ಪೌತಿ ಖಾತೆ ಮಾಡಿಸ್ತಕ್ಕಂಥದ್ದು ಅದೆಲ್ಲ ಕೆಲಸಗಳಿದೆ. ತಕ್ಷಣ ಅವರಿದ್ದಾಗ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನನಗೆ ಇನ್ನೊಂದು 4-5 ತಿಂಗಳು ಅವಕಾಶ ಕೊಟ್ಟರೆ ಇದೆಲ್ಲ ಒಂದು ಸಮಸ್ಯೆಗಳು ಸಮಗ್ರ ಅಭಿವೃದ್ಧಿ ಏನಾಗಬೇಕಾಗಿದೆ, ಯಾವ್ಯಾವ ರೀತಿಯಲ್ಲಿ ಅದಕ್ಕೆ ಹಣದ ವ್ಯವಸ್ಥೆಗಳನ್ನು ತರಬೇಕಾಗಿದೆ. ಮತ್ತೆ ಸಮುದಾಯ ಭವನಗಳು, ವಿಶೇಷವಾಗಿ ಹಲವಾರು ಹಳ್ಳಿಗಳಲ್ಲಿ ಸಮುದಾಯ ಭವನ ಅಲ್ಲಲ್ಲೇ ನಿಂತೋಗಿರತಕ್ಕಂಥದ್ದು ಮತ್ತು ಹೊಸದಾಗಿ ಆಗಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದೀವಿ. ಹಿಂದೆ ಒಂದು ಕಾಲದಲ್ಲಿ 3 ಲಕ್ಷ 2 ಲಕ್ಷ ಕೊಟ್ಟು ಸಮುದಾಯ ಭವನ ಅಂತ ಹೇಳುವ. ಆದ್ರೆ ಇವತ್ತು ಎಲ್ಲೂ ಸಹ 40 ಲಕ್ಷ 50 ಲಕ್ಷದ ಕಡಿಮೆ ಸಮುದಾಯ ಭವನ ಇವತ್ತು ನೀವು ಕಟ್ಟ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ಇದೇ ಊರಿನಲ್ಲೂ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಮುಂಜಾನೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಇಟ್ಕೊಂಡಿದ್ದೇವೆ. ಎಲ್ಲಾ ಊರಲ್ಲೂ ಈಗ ಸಮುದಾಯ ಭವನಗಳಿದೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲರ ಬೇಡಿಕೆ ಇರತಕ್ಕಂಥದ್ದು. ಅದರ ಬಗ್ಗೆ ನಾವು ಗಮನ ಹರಿಸ್ತೀನಿ ಅಂತಕ್ಕಂಥ ಮಾತೇಳಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ. ಎಲ್ರಿಗೂ ನನ್ನ ನಮಸ್ಕಾರ. ರೋಡಿಗೆ ಮಾಡಿಸ್ತೀನಿ. ರೋಡು ಸೇತುವೆ ಅವೆಲ್ಲ ನೋಡೋಣ. ಇಲ್ಲಿವರೆಗೆ ಬಂದು